ವಾ ಕುಡಿಯೋ ನೀರು ಅಲ್ಲಿಂದ ಹೊತ್ಕೊಂಡ್ಬರತ್ಲೆ ಸಾಕಾಗೋಕತಿ. ಕೈಯಾಗ ಗಾಡಿ ಇರ್ತೈತಿ, ಇವ್ರಾರ ಹೋಗಂಗಿಲ್ಲ, ಇವರು ಬಿಡ ಹೊಲ್ದಾಗ ಕೆಲಸ ಅವ್ರ ರಗಡ್ ಇರ್ತಾವು. ಬಸ್ಸವರ ಏನು ಮನ್ಯಾಗ ಒಂದು ಕೆಲಸ ಮಾಡಂಗಿಲ್ಲ, ಏನಿಲ್ಲ ಅವನಂತ್ರನ ಏನು ಹೇಳೋಕ್ಕಾಗಲ್ಲ ಅನ್ನೋಕ್ಕಾಗಲ್ಲ ನೋಡು, ಎಲ್ಲ ಅನ್ಭವ್ಸೋದು ನಾವು. ಲಕ್ಷ್ಮಿ ಕಂಡ ಇಲ್ಲಕ 2-3 ದಿವಸ ಆತು. ನಾನು ಬರೀ ಮನ್ಯಾಗ ಇವರು ಮಾಡಾಕೋದ ಆಗೈತೆ ನೋಡಿ. ಏನು ಬಜ್ಜಿ ಅಂತ ಬರೀ ಬದುಕಿ ಮಾಡ್ತಾಳೆ. ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತಾಳೆ. ಮಾಡಿಕೊಡಲ್ಲ ಅನ್ನೋಕ್ಕೂ ಹಂಗಿಲ್ಲ, ಏನೋ ಮತ್ತೆ ಹುಯ್ಯಿ ಅನ್ನಕತ್ತಾಳ ಅಂದು ಕೇಳಿದ್ ಮಾಡಿಕೊಟ್ಟು ಸಾಕಾಗೋಯ್ತು ನನಗಂತರ ಆತಾಗ. ಇಲ್ಲೇ ಇತ್ತಡಿ ಒಂದಿಟ್ಟು ನಿಂತು ಮಾತಾಡಿ ಹೋಗ್ಲೆ ಲಕ್ಷ್ಮಿ ಹತ್ರ. ಭಾಳ ದಿನ ಆಯ್ತು, 2-3 ದಿವಸ ಆಯ್ತು. ಅಪ್ಪ ಅವ್ವ ಏನಾರ ಫೋನ್ ಮಾಡಿದ್ರೆ ಏನ ಕೇಳಾನ ಫೋನ್ ಐತಕ್ಕಿ ಅಂತೇಳಿ. ಹಂಗದ್ರಿ ಇತ್ಲಾಗ ಬಂದನಿ, ಒಂದೇಟು ಫೋನ್ ಹಚ್ಚಿ ಮಾತಾಡಿ ಹೋಗ್ತಾನೆ. ಲಕ್ಷ್ಮಿ ಲಕ್ಷ್ಮಿ ಯಾರು? ನಾನು ಶೋಭಾ. ಅಯ್ಯ ಶೋಭಾ ಬಾ ಒಳಗೆ. ಇಲ್ಲವ ನನಗೆ ಹೊತ್ತಾಗೈತಿ, ನೀರು ತೊಗೊಂಡು ಹೊಂಟಿದ್ನಿ, ಹಂಗೆ ನಿನ್ನ ಮನೆ ಅಂತೇಳಿ ಹೊಂಟಿದ್ನಲ್ಲ, ಅದಕ್ಕೆ ನಿಂತು ಮಾತಾಡಿ ಹೋದ್ರಾತ ಅಂತ ಬಂದೆ. ಬಾ ಹೊರಗೆ ಬಾ ಅಂತೇಳಿ. ಕೈ ಇದಾಗಿತ್ತು, ಹಿಟ್ಟಾಗಿತ್ತು, ತೊಳ್ಕೊಂಬಂತೇಳಿ. ಯಾಕೆ ನೀರು ತೊಗೊಂಬರಕ್ಕೆ ಹೋಗಿದ್ದಿ? ಯಾಕೆ ಕುಡಿಯೋ ನೀರು ಬಿಟ್ಟಿಲ್ಲೇನೋ ನಿಮ್ಮ ಕಡೆಗೆ? ಇಲ್ಲ ಬಿಡ ಲಕ್ಷ್ಮಿ, ನಳನ ಬಿಟ್ಟಿಲ್ಲ ನೋಡು, 2 ದಿವಸ ಆಯ್ತು. ಕುಡಿಯೋಕೆ ನೀರು ಅಪ್ಪಟ್ಟಿದ್ದಲ್ವ, ಅದಕ್ಕೆ ಒಂದು ಕೊಡ ತೊಗೊಂಡೋಗಿ ಇವರು ಚೆನ್ನಮ್ಮರ ಮನೆ ಅಂತೇಳಿ ಐತಲ್ಲ ನಳ, ಅವರು ನೋಡಿ ದಿನ ಬಿಡ್ತಾರಂತ. ಇವ್ರು ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಏನೋ 2 ದಿವ್ಸಕ್ಕೊಂಬಿಟ್ರೆ ನಡಿತೈತೆ. ಹಂಗಾಗಿ ಅಲ್ಲಿ ಹೋಗಿ ತುಂಬ್ಕೊಂಬಂದಿವ, ಸಾಕಾಗೋತು. ಅಲ್ಲಿಂದ ಇಲ್ಲಿ ಹೊತ್ಕೊಂಬರತ್ಲೆ. ನೀನು ಹಂಗೆ ಮಾಡ್ತಿ ತಗೋ, ಏನು ಗಂಡ್ಮಕ್ಳು ಬಿಬ್ರದಾರ ಮನ್ಯಾಗ, ತೊಗೊಂಬರ್ರಿ ಅಂದ್ರೆ ಗಾಡಿ ಮೇಲೆ ಏನು 2 ನಿಮಿಷ ತಗೋ ಇಟ್ಕೊಂಡು ತೊಗೊಂಬಂದ್ಬಿಡ್ತಾರೆ. ಎಲ್ಲದ ನೀನು ಮಾಡಕ್ಕೆ ಹೋಗಿದ್ದಿ. ಏನು ಮಾಡೋದು ಬಿಡ ಲಕ್ಷ್ಮಿ, ಮಾಡಿ ನನಗೂ ಸಾಕಾಗೋಯ್ತು. ಅಯ್ಯವ ನಮ್ಮ ನಾದ್ನಿ ಬಂದಾಳ ಊರಿಂದ. ಏನೋ ಮೊನ್ನೇನೋ ನೆನೆಸಿದ್ನಲ್ಲ, ಅಲ್ಲೇ ಬಂದ್ಲೇನ? ಯಾವಾಗ ಬಂದ್ಲು? ಯವ್ವ ಅವತ್ತು ನಾವು ಮಾತಾಡಿದ್ವಲ್ಲ, ಅವತ್ತ ಬಂದಾಳಲ್ಲಿ. ಅವತ್ತು ಸಂಜಿಕೆಗೆ ಹೇಳ್ಕೊಂಡಾಳ ನೋಡು. ಹಂಗಾರೆ ಕೆಲಸ ಜೋರತ್ತೇವು ನಿನಗೆ ಏನು? ಅದಂತೂ ಒಂದು ಬದುಕು ಮಾಡೋದಲ್ಲ, ಬಕ್ ಮಾಡೋದಲ್ಲ, ಕುತ್ಕೊಂಡು ಅದನ್ನು ಮಾಡಿರಿ ಇದು ಮಾಡಿರಿ ಅಂತತ್ತಿಲ್ಲ. ಹ್ಞೂ ಲಕ್ಷ್ಮಿ, ನನಗಂತೂ ಸಾಕಾಗೈತವ. ಅಲ್ಲ ಹೋಗ್ದವ್ರು ಹರಿಬಿನ ಮತ್ತೊಮ್ಮೆಟು ಹೋಗಿ ಅಂತಂದು ಕೊಡ್ತಾಳ. ಸುಮ್ಮನೆ ಏನವ ಇದಕ್ಕೆ ಏನು ತಲೆಗಿಲ್ಲಿ ಸರಿ ಐತೆ ಇಲ್ಲ ಅನ್ನಿಸ್ತದೆ ನೋಡಮ್ಮ ಮೇಟಂಗೆ. ಅದಕ್ಕೆ ಏನಾರು ಅನ್ಕೊಳ್ತೀವಿ ಅಂತಂದು ಸುಮ್ಮನೆ ನಾನು ಹೋಗೋದು ಹಾಕಿದೇವ. ಇವ ಏನು ಜೀವ ತಿಂತಾಳವ ನಮ್ಮ ನಾದ್ನಿ ಅಂತ್ರನು. ನೀನು ಹಂಗೆ ಮಾಡ್ತಿ ತಗೋ, ಏನು ಕೇಳ್ದಂಗೆ ಕೇಳೋದು ಬಿಡು. ಅದೇನು ಯಾಕೆ ಹೋಗ್ದಿರೋ ಬಟ್ಟೆ ಇನ್ನೊಮ್ಮೆಟ್ಟು ಯಾಕೆ ಹೋಗಿಲಿ ಅಂತಂದು ಹೇಳ್ಬೇಕು ನೀನು. ಏನನ್ಲಿ ಬಿಡ ಲಕ್ಷ್ಮಿ, ಸಾಕಾಗೈತವ ನನಗಂತೂ. ಮಾಡಿ 2 ದಿವಸ ಹೋಗ್ತಾವ್ರ ಮನೆಗಾರ ಇದು ಬರೋಣ ಅಂದ್ರೆ ಹೋಗಕ್ಕೆ ಹೆಂಗೆ ಹೇಳಿ ಏನು ಕೇಳಿ ಅನ್ನಂಗಾಗೈತಿ. ಮೊನ್ನೆ ಹೋದಾಗ ನೀ ಇದ್ದಿದ್ದಿ ಅಂದರೆ ಜಾಣಕ್ಕಿದ್ದಿ ನೋಡು. ಏನು ನಿಮ್ಮ ಅವ್ಗೆ ಹೆಂಗದ್ರೆ ಆರಾಮದಿಲ್ಲ ಇತ್ತು, ಅದು ಕಾರಣ ಒಂದು. ಅವಾಗ ಆರಾಮದಿಲ್ಲ ಉಳ್ಕೊಂಡನಿ ಅಂತ ಅನ್ನಕ್ಕೆ ಬರ್ತಿತ್ತು, ಅಣ್ಣಾರ್ಗೆ ಹೇಳಿ ಇರ್ಬೇಕಿಲ್ಲ, ಮತ್ತೆ ಅಲ್ಲೇ ಹೊಡ್ ಬಂದಿದ್ದಿ. ಏನು ಮಾಡಲಿ ಬಿಡ ಲಕ್ಷ್ಮಿ, ಮನೆಯಾಗಿಲ್ಲಿ ಕೆಲಸ, ಇವರು ಉಣ್ಣಕ್ಕೆ ಒಜ್ಜಕತ್ತೆಗಿ ಅಲ್ಲಿ ನಾವು ಕುತ್ಕೊಂಡ್ರ ಅಂತಂದು ಬಂದಿವ. ಹಿಂಗೆಲ್ಲ ಆಕತಿ ಅನ್ನೋದು ಯಾರಿಗೆ ಗೊತ್ತು. ಸುಮ್ಮನೆ ಅದು ತಿನ್ನಂಗೈತಿ ಇದು ತಿನ್ನಂಗೈತಿ ಅಂತ ಹಂಗೆ ಸುಮ್ಮನೆ ಅಡುಗೆ ಮನೆ ಬಿಟ್ಟು ಸರಿಯಂಗಿಲ್ಲ ನೋಡಿ. ನಾನು ಹಂಗಾಗೈತಿ. ಅರಿಬಿನೂ ಕುಡಿಸಿಡ್ತಾಳೆ. 2 ದಿನಕ್ಕೊಮ್ಮೆ ಹೋಗೋದು ಸಾಕಾಗೈತಿ. ಮಡ್ಚಾವು ಹಂಗೆ ಬಿದ್ದಾವೆ ನೋಡು. ಅರಿಬಿ ಮಡ್ಚಿಡ್ಬೇಕಿನ್ನು, ಅಡುಗೆನೂ ಮಾಡ್ಬೇಕು, ಏನೇನು ಮಾಡಂಗಿಲ್ಲ. 10 ಗಂಟೆಗೆ ಎದ್ದಾಳ್ತಾಳೆ ಬೆಳಕರತ್ಲೆ. 10ಕ್ಕೆ ಎದ್ದು ಚಾಗಿ ಕುಡಿಯತ್ಲೆ 11 ಆಕತಿ. ಹಂಗೆ ತಾಯಿ ಮಗಳು ಮಾತಾಡ್ಕೊಂಡು ಕುಂದಿರ್ತಾರೆ 2 ತಾಸು. ಹಿಂಗೆ ಮಾಡಿ ಹಂಗೆ ಜಳಕ ಮಾಡಿ ಉಣ್ಣಕ್ಕೆ ಕೊಡ್ರಿ ಅಂತ ಕುಂತು ಬಿಡ್ತಾಳೆ. ನೀನು ಗಂಡನ ಹಡ್ಡು ಅಷ್ಟೈತೆ ತಗೋ, ಯಾರೇನು ಮಾಡೋಕ್ಕಾಗತಿ. ಬಾ ಹೋಗಂತಂತೆ, ಚಾ ಮಾಡ್ತೀನಿ ಒಂದು ವಾಟೆ. ಅಯ್ಯೋ ನಾನೇನಾರು ನಿಮ್ಮ ಮನೆ ಬಂದು ಕುತ್ಕೊಂಡದ್ದು ನಮ್ಮ ಅತ್ತಿ ನೋಡಿದ್ಲು ಅಂದ್ರೆ ಮುಗಿದು ಹೋತು. ಏನು ಮಂದಿ ಮನೆ ತೀಟಿ ಮಾಡ್ಕೊಂಡು ಅಲ್ಲೇ ಕುಂದಿರ್ತಿ ಹಂಗೆ ಹಿಂಗೆ ಅಂತಂದು ಒಟ ಅಂತಳವ. ನಾತ್ರು ಅಲ್ಲೇ ಒಂದಿಟ್ಟು ಫೋನ್ ಐತೆ ಇಲ್ಲಿ. ಹ್ಞೂ ಐತೆ, ಯಾಕೆ ಒಂದಿಟ್ಟು ನಮ್ಮಪ್ಪ ಫೋನ್ ಹಚ್ಕೊಡ ಲಕ್ಷ್ಮಿ. 2 ಬಂದ ಸುಟ್ಟು ಇವ್ರದ್ದು ಫೋನ್ ಸರಿನೇ ಇಲ್ಲ, ಹೋಗಿ ಮಾಡಿಸ್ಕೊಂಬರ್ರಿ ಅಂದ್ರೆ ಪ್ಯಾಟೆಗೆ ಹೋಗೋಕೆ ಕೂಡಿಲ್ಲ ಅಂತಾರೆ. ಅದಕ್ಕೆ ಮಾತಾಡೋಂಗಾಗೈತಿ. ತಡಿ ಅದಕ್ಕೇನು ಮಾಡಿಕೊಡ್ತಾನೆ, ಮಾತಾಡ ರಿಂಗ್ ಆಗತ್ತತ್ ನೋಡು. ತಡಿ. ಹಲೋ ಯಪ್ಪ, ಕೇಳಾಕತ್ತೈತೆ. ನಾನು ಶೋಭಾ. ಅಯ್ಯೋ ನನ್ನ ಮಗಳ, ನೀನೇನವ? ಯಾಕೆ ನಿನ್ನ ಗಂಡನ ಫೋನ್ ಸರಿ ಇಲ್ಲೇನಾ? ಇಲ್ಲಪ್ಪ, ಅವ್ರ ಫೋನ್ ಸರಿ ಇಲ್ಲ. ಮಾಡಕ್ಕೆ ಹೋಗ್ಬೇಕು, ಪ್ಯಾಟಿಗೆ ಹೋಗ್ಬೇಕು, ಅದಕ್ಕೆ ಮಾಡಿಸಿಲ್ಲ. ನಾನು ಈಗ ನನ್ನ ಗೆಳತಿ ಮನೆ ಅಂತೇಳಿ ಬಂದಿದ್ದೆ, ನೀರು ತೊಗೊಂಡೋಗಕ್ಕೆ ಬಂದಿದ್ದೆ. ಅದಕ್ಕೆ ಮತ್ತೆ ಮಾತಾಡಿ ಹೋದ್ರಾತ ನಿಂತನಪ್ಪ. ಆರಾಮದಿರಪ್ಪ? ಅವು ಆರಾಮದಾಳ? ನಾ ಆರಾಮದನ್ವಾ, ನಿಮ್ಮ ಅವನು ಆರಾಮದಾಳ? ನೀ ಆರಾಮದಿಯಾ? ಯಪ್ಪ ಆರಾಮದೇನಿ. ಅಳಿಯಂದ್ರು ನಿಮ್ಮ ಅತ್ತಿ ಎಲ್ಲರೂ ಆರಾಮದಾರೇನವ? ಯಪ್ಪ ಎಲ್ಲರೂ ಆರಾಮದಾರ. ಅವ್ವ ಏನು ಮಾಡಾಕತ್ತಿದ್ಲು? ನಾನೇ ಇಲ್ಲಿ ಹೊಲದಂತೇಳಿ ಬಂದಿದ್ನೆ, ಮನೆ ಅಂತೇಳಿ ಹೊಂಟಂತಳಿ ಮಾತಾಡ್ಕೊಂತ ಹಂಗೆ. ಇನ್ನೊಂದು 2 ನಿಮಿಷ ಐತಾಟ, ಮನೆ ಹತ್ರದ ಅದನಿ. ನಿನ್ನೆ ಇದನ್ನು ಮಾಡಿದ್ವಿ ಮೀನಾನ. ನಿಮ್ಮ ಅಮ್ಮ ಅಂತ ನೆನೆಸಿ ಹಾಕಿದ್ಲು. ಶೋಭಾ ಎಷ್ಟು ಜೀವ ಮಾಡಿ ತಿಂತಿದ್ಲು ಮೀನಾ ಅಂದರೆ ಆಡೋಟಿಗೆ. ನನ್ನ ಮೊಮ್ಮಗಳು ಇದ್ದಿದ್ರೆ ಹಂಗೆ ಹೊಟ್ಟೆ ತುಂಬ ತಿಂತಿತ್ತು ಅಂತಂದು ನಿಮ್ಮ ಅಮ್ಮ ನೆನೆಸಿ ಹಾಕಿದ್ಲವ ನಿನ್ನ. ಅಮ್ಮ
ಆರಾಮದಾಳಪ್ಪ, ಅಮ್ಮ ಆರಾಮದಾಳ? ಹ್ಞೂ ಆರಾಮೈತವ. ನಿಮ್ಮ ಅಮ್ಮನ ಪಾಪ ಏನವ ವಯಸ್ಸಾಗೈತಲ್ಲ ಹಂಗ ಅದಾಳ. ಯಪ್ಪ ಅಮ್ಮನ್ನು ನೋಡೇ ಇಲ್ಲ, ಎಷ್ಟು ದಿವಸ ಆಯ್ತು. ಅದ ಅನ್ನಕತ್ತಿತ್ತು ನಿಮ್ಮ ಅಮ್ಮನ ನಿನ್ನೂ ನೋಡೇ ಇಲ್ಲ, ಹೋಗಿ ಶೋಭಾನ ಒಂದೇಟು ನೋಡ್ಕೊಂಬರೋಣ ಅಂತಂದು ನಾನು ಬ್ಯಾಡ ಅಂತ ಸುಮ್ಮನಾದ್ನಿವ. ನೀನ ಬಾರ ಶೋಭಾ, ನಿಮ್ಮ ಅಮ್ಮನ ನೋಡ್ದಂಗೆ ಕತಿ 2 ದಿವ್ಸ ಇದ್ದು ಹೋಗಂತೇವ. ನಿಮ್ಮವ್ವ ಆಗ್ಲೆಲ್ಲ ಅಂದ ಅಂತಾಳ. ಕೇಳ್ತಾನಪ್ಪ, ಇವ್ರನ್ನ ಕಳಿಸಿದ್ರೆ ಬರ್ತಾನೆ. ನನಗೂ ಅಮ್ಮನ ಭಾಳ ನೋಡಂಗಾಗೈತಿ. ಹ್ಞೂ ಬಂದು ತಡಿ ಮನೆ ಅಂತೇಳಿ ಚಪ್ಪಲ್ ಬಿಡಾಕತ್ತಾನಿ. ಯಾಕ ಯಾಕಪ್ಪ ತಮ್ಮ? ಯಾಕ ಇದು ಶೋಭಾ ಫೋನ್ ಮಾಡಿ ಆಲ್ರೆಡಿ ಇಲ್ಲಿ ಮಾತಾಡು. ಏ ತಾರಪ್ಪ ತಾತ, ನನ್ನ ಮೊಮ್ಮಗಳ ಮಾತಾಡ್ತಾನೆ. ಹಲೋ ಹಲೋ, ಅಮ್ಮ ಆರಾಮದಿಯಾ? ಹ್ಞೂ ನವ ಆರಾಮದನಿ. ಆರಾಮದಿಯನವ ನನ್ನ ಮೊಮ್ಮಗಳ? ಹ್ಞೂ ನಮ್ಮ ಆರಾಮದನಿ. ಯಾವಾಗ ಬಂದಿದ್ದಿ? ಮೊನ್ನೆನ ಬಂದಿದ್ನವ. ನಿಮ್ಮ ಅವ್ನು ನೋಡಿ ಹೋದ್ರ ಅಂತಂದು ಬುತ್ತು ರೊಟ್ಟಿ ಎದ್ದು ಮಾಡ್ಕೊಂಡು ಬಂದಿದ್ದೆ. ನೀನೇ ಇದ್ದಿದ್ರೆ ಹೊಟ್ಟೆ ತುಂಬ ಉಣ್ತಿದ್ ನೋಡು. ಏನು ಮಾಡೋದಮ್ಮ, ಮದುವೆ ಮಾಡಿಕೊಟ್ಟಾರ ಅಂದ್ಮ್ಯಾಗ ಗಂಡನ ಮನ್ಯಾಗ ಬೀಳೋದಲ್ಲ, ಅವ್ರು ಯಾವಾಗ ಕಳಿಸ್ತಾರ ಅವಾಗ ಬರೋದು. ಹೊಟ್ಟೆ ತುಂಬ ಉಣ್ಣು. ಅಮ್ಮ ಆರಾಮದಿಲ್ಲ ನೀನು? ಅಮ್ಮ ನೀನು ಚಲೋ ತಂಗ ನೋಡ್ಕೊಳಕತ್ತಾನಿಲ್ಲ? ಏನವ ದೇವ್ರು ಒಯ್ಯ ತನಕ ಜೀವ ಗಟ್ಟಿ ಹಿಡ್ಕೊಂಡು ಕೈಯಾಗ ಆದಟ್ಟು ಒಂದು ಮಾಡ್ಕೊಂಡು ಉಣ್ಣೋದವ. ಏನು ಮಾಡೋದು? ನೀನು ಭಾಳ ನೋಡಂಗೆ ಅನ್ಸಕತ್ತ ಜೀವಕ್ಕೆ. ಇನ್ನೂ ಮೇಟ್ ಬರ್ತಾನೆ ಇಲ್ಲ ಗೊತ್ತಲ್ಲ. ನಾನು ಈಗ ಅಲ್ಲೇ ಸೋತು ಹೋಗ್ಯಾನವ. ನೀನು ನೋಡಂಗೆ ಆಗ್ಬಿಟ್ಟತ್ತ. ನಿಮ್ಮ ಅವನಿದ್ರಿಗೆ ಅಂದೆ ಹೋಗಿ ಒಂದಿಟ್ಟು ಶೋಭಾನ ನೋಡ್ಕೊಂಬರೋಣ ಅಂದು, ಮತ್ತು ಸುಮ್ಮನೆ ಆದ್ವವ. ಬಂದರ ಬಾರವ, ಭಾಳ ನೋಡಂಗೆ ಅನ್ಸೈತಿ. ಅಮ್ಮ ನಾನು ಇವ್ರನ್ನಂತೇಳಿ ಮಾತಾಡಿ ನೋಡ್ತಾನೆ ತಗೋ. ಅಮ್ಮ ಓ ಆರಾಮದಾಳ? ನಿಮ್ಮವ್ವ ಈ ಚರಿ ತಗೊಂಡು ಹೋದ್ಲವ. ಆರಾಮದಾಳ ಆಕಿನ? ಇಲ್ಲೇ ಇದ್ದೆ ನಾನು. ಹೋಗ್ಬೇಕು, ನನ್ನ 4 ದಿವ್ಸ ಬಿಟ್ಟು ಹೋದ್ರಾತ ಅಂದು. ಅಲ್ಲಿ ಹೋಗಿ ಏನು ಮಾಡ್ತೀಯಮ್ಮ ನೀನು? ಇಲ್ಲೇ ಇರಬಿಟ್ಟು ಅವ್ವ ಅಡುಗೆ ಮಾಡಿಕೊಡ್ತಾಳ ಎಲ್ಲ ಒಂದಿಟ್ಟು. ಇಲ್ಲೇ ಇದ್ದು ಹೊಟ್ಟೆ ತುಂಬ ಉಂಡು ಇರಬಿಟ್ಟು ಅಲ್ಲಿ ಹೋಗಿ ಬೇಕಿಗೆ ಕೆಲಸ ನೀಗೋಂಗಿಲ್ಲ, ಏನಿಲ್ಲ. ಒಕ್ಕನೆ ಅಂತ ಕುಣೀತಿ. ಏನು ಮಾಡೋದವ? ಎಷ್ಟು ದಿವ್ಸ ಅಂತಂದು ಇರೋಕ್ಕಾಕತ್ತೆ? ಗಂಡನ ಮನೆ ಅಂದ್ಮೇಲೆ ನನ್ನ ಗಂಡನ ಮನ್ಯಾಗ ಹೋಗ್ಬೇಕಲ್ಲವ. ಮಕ್ಕಳ ಮನ್ಯಾಗ ಬಂದದಾಳ ಮುದುಕಿ ಅಂತಂದು ಒಬ್ರು ಅಂದ್ರೆ ಅನಿಸ್ಕೊಳಕ್ಕೆ ಆಗಂಗಿಲ್ಲ ನನಗೆ. ಸರಿ ತಗೋ ಅಮ್ಮ, ನಾನು ನೋಡಿ ಬರ್ತಾನೆ ತಗೋ. ಅಥವಾ ನನ್ನ ಮೊಮ್ಮಗಳ ಒಂದಿಟ್ಟು ಬಾರವ, ಕಣ್ ತುಂಬ ನೋಡ್ತಾನೆ ನಿನ್ನ. ಮಾತಾಡಿದೆ ಸಮಾಧಾನ ಆತ ಮನಸ್ಸಿಗೆ? ಮಾತಾಡಿದೆ ಲಕ್ಷ್ಮಿ. ನಿನ್ನಿಂದನ ಒಂಚೂರು ನನ್ನ ಅವ್ರ ಮನೆಯವ್ರ ಹತ್ರ ಮಾತಾಡೋಕ್ಕಾಗೈತೆ ನೋಡು. ಇಲ್ಲ ಅಂದ್ರೆ ಅವ್ರ ಹತ್ತೆಲೆ ಹೆಂಗದಾರ ಏನು ತಾನ ಏನೇನು ಗೊತ್ತಾಗಂಗಿಲ್ಲ. ಅಮ್ಮ ಬಂದತಂತೆ ನಮ್ಮ ಅಜ್ಜಿ, ನಮ್ಮವ್ವ. ಅಮ್ಮ ಸಣ್ಣಕ್ಕಿರ್ತಾನ ಅಲ್ಲೇ ಹೋಗಿದ್ದೆ ನಾನು. ಎದಕ್ಕಾರ ರಜಕ್ಕಾತು ಅದಕ್ಕೆ ಅಮ್ಮನ ಭಾಳ ನೋಡಂಗೆ ಅನ್ಸ್ಬಿಟ್ಟೈತೆ ನನಗೆ. ಮತ್ತು ಹೋಗ್ಬೇಕಿಲ್ಲ, ಹೋಗಿ ನೋಡ್ಕೊಂಡಾರ ಬಂದಿದ್ರೆ ಆಕತ್ತೆ. ಇವ್ರದ್ದಿದ್ದ ಹೋಗಿ ತೀಟಿ ನಿನ್ನ ಗಂಡನ ಕೇಳ್ಕೊಂಡು 2 ದಿವ್ಸ ಹೋಗಿ ಇದ್ದು ಬಾ. ಆಕಿನೂ ಹೋಗಂಗಿಲ್ಲ, ನಿಮ್ಮ ನಾದಿನ ಜಾಂಡ ಊರಕ್ಕೆ ಆಕಿನ 15 ದಿವಸ ಕಾಲು ಕೇಳಂಗಿಲ್ಲ. ಹೋಗಿ 2 ದಿವ್ಸ ಇದ್ದು ಬಾ ಹೋಗು. ನಿನಗೂ ಆಸರ ಬೇಸರ ಅನ್ನೋದು ಆಕತಿ. ನೋಡೋಣ ಇವ್ರು ಏನಂತಾರೆ ಕೇಳ್ತಂತಾಗ ಲಕ್ಷ್ಮಿ. ನಾನು ಬರ್ತಾನೆ. ಬಂದು ಚಹಾ ಕುಡ್ದೋಗು ಅಂದ್ರೆ ಅವಸರದಾಗದಿ. ಹೋಗು ಹುಷಾರ್ಲಿ ಹೋಗು. ಏನೋ ನಿನ್ನ ಮೈದ್ ನಿದ್ರೆ ಹೇಳೋನಿಗೆ 1-2 ಕೊಡದಷ್ಟು ನೀರು ತೊಗೊಂಬಂದು ಹಾಕು ಅಂತಂದು ಹಾಕ್ತಾನೆ. ಸಾಕು, ಎಷ್ಟಂತ ಓರ್ತಿದ್ದಿ ನೀನು? ಬರ್ತಾನೆ ತಗೋ. ಎಷ್ಟು ಅಂತಂದು ಗಂಡನ ಮನೆ ಕಷ್ಟ ಅನುಭವಿಸಕತ್ತಾಳು ಏನೋ ನನ್ನ ಗೆಳತಿ. ಪಾಪಕ್ಕೆ ನೋಡಿದ್ರೆ ಹಂಗೆ ಮನಸ್ಸು ಬೇಜಾರಾಕತ್ ನನಗಂತ. ಇವತ್ತು ನನ್ನ ಪುಣ್ಯ ಚಲೋ ಐತಿ. ಹೂವು ಜಮಾ ಸಿಕ್ಕವು, ಏನಿಲ್ಲ ಅಂದರೂ ಜಗ್ಗ ಹಾಕೋಬಿಡ. ಇವತ್ತು ಇನ್ನೇನು ಇವ್ರು ಕಟ್ಬೇಕಟ ಗಟ್ಟಿ ನೀ ಕುತ್ಕೊಂಡು ಜಗ್ಗ ಹೂ ಬಿಟ್ಟು ಹೋಗ್ಬಿಡು. ಇವತ್ತಂತ್ರ ಹರಿಯತ್ಲೆ ಸಾಕಾಗೋತು. ನಾನು ಯಾಕಾರ ಒಂದು ಕೂಲಿ ಹಾಳ್ನಾರ ಹಚ್ಚಲಿಲ್ಲ ಅನ್ನಂಗೆ ಆತು ನೋಡತ್ತಾಗ. ಇವ ಸೊಂಟ ಬಗಸಿ ಹರ್ದು ಸಾಕಾಗೋತು. ಒಂದು ಬಿಟ್ಟು ಹೂ ಸಿಕ್ಕವು, ಚಲೋ ಆತವ. ಇವ ಇಕ್ಕಿನ ಬಾ ಇಲ್ಲಿ ಬಂದ್ರೇನ ಬನ್ನಿಂದ್ರ. ಏನಿದು ಹೂವು ಇಷ್ಟ ಹಾಕೊಂಡೆ? ನೋಡಿ ಇವತ್ತೆಷ್ಟು ಹೂ ಬಿಟ್ಟವು ಅಂದ್ರೆ ಬೆಳಗ್ಗೆ ತೋಟದ ಕಡೆ ಹೋಗತ್ಲೆ ಇವ ಹೂ ನೋಡೇ ಇದಾದಂಗೆ ಆಗ್ಬಿಡ್ತ ನನಗಂತ. ಏನು ಹೂ ಬಿಟ್ಟದ್ವು ಅಂತಿದ್ದಿ ಏನು ತಾನ ವ ಒಂದೊಂದು ಇದ್ರಾಗ ಬೆಳ್ಳ್ಯಾಗ ಒಂದೊಂದು 3 ಮಾರಾಗಷ್ಟು ಹೂ ಬಿಟ್ಟವು ನೋಡು. ಅಷ್ಟು ಹರ್ಕೊಂಬಂದೆ ಒಬ್ಬನ ನಿಂತ್ಕೊಂಡು. ಯಾಕಾರ ಒಂದು ಕೂಲಿ ಹಳ್ಳ ಹಚ್ಚಲಿಲ್ಲ ಅನ್ನಂಗೆ ಆತು ನನಗಂತ. ಸಾಕು ಬೇಕಾಗುತ್ತೆ, ನಿನ್ಗಾರ ಕರ್ಕೊಂಡು ಹೋಗ್ಲಿಲ್ಲ ಅನ್ನಂಗೆ ಆತು ನೋಡು. ಚಲೋ ಸಿಕ್ಕೋಗ್ಬಿಡ್ರಿ. ಯಾಕ ಇಷ್ಟವಾಗ ಬಿಟ್ಟದಲ್ ಬಿಡು. ಒಂದಿಷ್ಟು ಇಳಿಸ್ ಬಾ, ಸಾವ್ಕಾಶ ಇಳಿಸು. ಹೂವು ಹಂಗೆ ಹತ್ತಿಕ್ ತುಂಬ್ಕೊಂಬಂದನಿ, ಕೆಳ ಬಿದ್ದಿದ್ದವು. ಈಗ ಅಕ್ಷತಾ ಒಂದು ವಾಟೆ ನೀರು ತೊಗೊಂಬರ್ವ. ಅಕ್ಷತಾ ಅಕ್ಷತಾ ಮನ್ಯಾಗ ಮಗಳಿದ್ರ ಓ ಅಂತಾಳ ಇಲ್ಲಲ್ಲಕ್ಕಿ.
ಎಲ್ಲಿ ಹೋಗತ್ತದ ಹುಡುಗಿ ದಿನಾ ಒಂದಕ್ಕೆ ಮನ್ಯಾಗ ಇರೋದಿಲ್ಲ ನೆಟ್ಟಗೆ ಏನು ಕುತ್ಕೊಂಡು ಕಟ್ಟಿದ್ಲು ಅಂದ್ರೆ ಒಂದು ಎಷ್ಟು ಬೇಕಷ್ಟು ದುಡ್ಕೋಬೋದು ನಾವು. ಏನಪ್ಪ ಈ ಹುಡುಗಿ ಹೇಳಿದ್ದು ಒಂದು ದನಿ ತಿಳ್ಕೊಳಂಗಿಲ್ಲ. ನಾನು ಯಾರ ಸಲುವಾಗಿ ಮಾಡ್ತೇನೆ ಎಲ್ಲದನ್ನ ಅಕ್ಕಿ ಸಲುವಾಗಿ ಅಲ್ಲ. ಅಕ್ಕಿ ಮದ್ವೆಗೆ ಒಟ್ಟು ರೊಕ್ಕ ಕೂಡಿ ಇಟ್ಕೊಂಡ್ವಿ ಅಂದ್ರೆ ಚಲೋ ಹೊತ್ನಾಗ ಮದ್ವೆ ಮಾಡ್ಬೋದು, ಕೇಳಿದ್ದು ಕೊಡಿಸ್ಬೋದು ಅಂತಂದು ಎಷ್ಟು ಕಷ್ಟಪಟ್ಟು ನಾನು ದಿನಾ ಹೂ ಹರ್ಕೊಂಬರ್ತಾನೆ. ಅಕ್ಕಿ ಇದು ಹುಡುಗಿ ಯಾಕೆ ಹಿಂಗೆ ಮಾಡ್ತತೆ ಏನವ. ನನಗೂ ಸಾಕಾಗೈತೆ ನೋಡ್ರಿ. ದಿನ ಕೇಳು ಇವ್ರ ಮನೆಗೆ ಹೋಗ್ಬರ್ತಾನೆ ಅವ್ರ ಮನೆಗೆ ಹೋಗ್ಬರ್ತಾನೆ, ಬರೇ ಗೆಳತಿಯರ ಮನೆಗೆ ಓಡಾಡೋದು ಆತಕ್ಕಿದು ಕೆಲಸ. ಮನೆಯಾಗಿಂದ ದೊಡ್ಡ ಕೆಲಸ ಮಾಡ್ತಾಳೆ ಹೊಕ್ಕಾಳ, ಮತ್ತು ಒಂದಿಟ್ಟು ಕೆಲಸ ಮಾಡ್ತಾಳೆ ನೋಡು. ಏನು ಅನ್ನೋದು ವಿಚಾರಿಸ್ರು ಒಂದಿಟ್ಟಕ್ಕಿಗೆ ಒಂದಿಟ್ಟು ಬಿಗಿ ಇಡೋದು ಕಲಿ. ಸಣ್ಣ ಹುಡುಗಿ ಏನಾಕಿನ ಬಿಗಿ ಇಡಾಕ ವಯಸ್ಸಿಗೆ ಬಂದು ಮಗಳದಳ ಇನ್ನೂ ಈ ಬಿಗಿ ಇಡು ಅಂದ್ರೆ ತೀರಾ ಬಿಗಿ ಮಾಡಕ್ಕೆ ಹೋಗ್ಬಾರ್ದು. ಮನ್ಯಾಗಿಂದ ಯಾವ ಹೆಣ್ಮಕ್ಳು ಮಾಡಂಗಿಲ್ಲ ಇಷ್ಟು ಕೆಲಸನ ಎಲ್ಲ ಮಾಡ್ಕೊಂಡು ಹೋಗ್ತಾಳ. ಮ್ಯಾಲೆ ಮತ್ತು ಹೂ ಕಟ್ತಾಳ. ಹಂಗೆ ನೀನ ಮಾಡ್ತೀನಿ ಎಲ್ಲ ಮನೆಯಾಗಿಂದ. ಅದ ಹಿಂಗೆ ತಲೆ ಮೇಲೆ ತಗೊಂಡು ಆಕಿ ಹಂಗಾಗಿರೋ ತಗೋರಿ. ನಾಳೆ ಮುಂಜಾನೆ ನೀವು ಅನ್ಭವಿಸೋದು, ನಾನಲ್ಲ. ಆತು ಬಿಡು, ನನ್ನ ಮಗಳು ಜಾಣಿನ ಅದಾಳಕ್ಕಿ ಬರ್ತಾಳೆ ತಡಿ. ಬಂದ ಮೇಲೆ ಒಂದಿಟ್ಟು ಚಂದಂಗಿ ಹೇಳಿದ್ವಿ ಅಂದ್ರೆ ತಿಳ್ಕೊಂತಾಳ. ಹೋಗಕ್ಕೆ ಹೋಗ್ಬಿಡ್ವಾ ಎಲ್ಲಿ ಮನ್ಯಾಗಿರು, ಯಾರು ಬೇಕಂದ್ರೆ ಇಲ್ಲೇ ಕರೆಸ್ಕೊಂಡು ಮಾತಾಡು ಅಂತಂದು ಹೇಳಿದ್ರೆ ಮುಗಿದೋತು. ಅದನ್ನು ಬಿಟ್ಟು ಹುಯ್ಯ ನಂಗೆ ಅಕ್ಕಿ ಕೊಟ್ಟೆ ಜಗಳ ಮಾಡ್ಕೊಂತ ನಿಂತ್ರೆ ಇನ್ನೂ ಇದು ಮಾಡ್ತಾಳಕ್ಕಿ. ಆಯ್ತು ನನಗೆ ಹೆಂಗೆ ಬೇಕಂಗೆ ಹೇಳ್ಕೊ. ನಿನ್ನ ಮಗಳನ್ನ ಅಷ್ಟು ಜಾಣದಾಳಲ್ಲ, ನನಗೆ ಹೇಳಿ ಸಾಕಾಗೈತೆ. ನಿನಗೆ ಹೆಂಗೆ ಬೇಕಂಗೆ ಇಟ್ಕೊಳಪ್ಪ. ಅವು ಹೂ ಒಂದಿಷ್ಟು ಯಾವ್ದಾರ ಒಂದು ಅರಿವಿ ಮುಚ್ಚಿಡ್ತಿ ಅಂತ ನೋಡಿ. ಮತ್ತೆ ಅಕ್ಕಿನ ಎಲ್ಲದಾಳ ಏನು ಒಂದಿಟ್ಟು ಲಗು ಲಗು ಕಟ್ರಿ. ಸಂಜೆನತ್ಲಿ ನಾಳೆ ವಾರ ಐತಿ ತೊಗೊತಾರ ಜನ. ಒಂದಿಷ್ಟು ಹೂ ಜಾಸ್ತಿ ಇದು ಸ್ವಲ್ಪ ದೂರ ಕಟ್ರಿ. ತೀರ ಹತ್ತತ್ತೆ ಕಟ್ಟಕ್ಕೆ ಹೋಗ್ಬಾಡ್ರಿ. ಆಯ್ತು ದಾರ ಅದನ್ನ ತೊಗೊಂಬರ್ಬೇಕಿಲ್ಲ ಇಲ್ಲೇ ಶೆಟ್ರ ಅಂಗಡಿಯಾಗ ಆಯ್ತು ನೋಡು ತೊಗೊಂಡ ಬಂದಾನಿ. 2 ಇದೈತಿ ದಾರ, ಆಕಿಗೊಂದು ನಿನಗೊಂದು ದಾರನ ಐತಿ ನೋಡೋದ್ರಾಗ. ಬುಡಕ ಹೋಗೈತೆ ನೋಡು. ಆಯ್ತು ಬರ್ರಿ. ನಾ ಒಂದಿಟ್ಟು ಶೆಟ್ರಂಗಡಿಗೆ ಅಂತೇಳಿ ಹೋಗಿ ಬರ್ತಾನೆ. ನೋಡೋಣ ಜ್ವಾಳವು ಹೆಂಗೆ ಕೊಟ್ಟಾರ ಏನು, ಮತ್ತು ಹಿಟ್ಟು ಸ್ವಲ್ಪ ಐತಿ ತಿಂದಿದ್ದೆಲ್ಲ ನೋಡಿ ಕೇಳ್ಕೊಂಬರ್ತಾನೆ. ಜ್ವಾಳವು ಚಲೋ ಸ್ವಲ್ಪ ಸಿಕ್ಕವು ಅಂದ್ರೆ ತೊಗೊಂಬಂದ್ಬಿಡ್ತಾನೆ. ಒಂದು 4 ಕಿಲೋನ 1 ಕಿಲೋ ಅಷ್ಟು ಅಕ್ಕಿ ಹಾಕಿ ಬೀಸಿ ಇಟ್ಕೊಂಬಿಡು. ರೀ ಹಂಗ ಬರ್ತಾ 1 ಕಿಲೋ ಅಷ್ಟು ಸಕ್ಕರೆ, 1/4 ಕಿಲೋ ಚಾಪುಡಿ ಅದನ್ನ ತೊಗೊಂಬರ್ರಿ. ಸ್ವಲ್ಪ ಐತಿ. ಸರಿ ತಗೋ. ಅಡಿಕೆ ಒಂದು ಹೇಳ್ಬೇಕತ್ ನೋಡು, ಏನೇನಪ್ಪ ಅರ್ದೆ ಈಗ ಹೇಳಕ್ಕೆ ಹೋಗುವರಾಗ ಭಯಕತ್ತಾರ. ಹೋಗ್ಲಿ ಬಿಡು, ಇನ್ನೊಮ್ಮೆ ಯಾವಾಗಾರ ಆ ಕಡೆ ಹೋದ್ರೆ ತೊಗೊಂಬರ್ರಿ ಅನ್ಬೇಕಟ. ಇನ್ನೊಂದು 2 ಡೇಟ್ ಹಾಕೊಳ್ಳೋಕದವು. ನನಗಂತೂ ಅಡಿಕೆ ಲೆಕ್ಕೊಳ್ಳಿಕ್ರೆ ಸಮಾಧಾನ ಆಗಂಗಿಲ್ಲ.